ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಬೆಳಗಾವಿ ಜಿಲ್ಲಾ ಕೋರ್ಟ್ನಲ್ಲಿ ಸಿಟಿ ರವಿ ಕಣ್ಣೀರು ಹಾಕಿದ್ರು. ತಮ್ಮ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಇಲ್ಲ ಗೊತ್ತಿಲ್ಲ. ಕೆಲವೇ ಹೊತ್ತಿನಲ್ಲಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಸಿಟಿ ರವಿ. ತಮ್ಮ ಸ್ಥಿತಿಯನ್ನ ನೆನೆಸ್ಕೊಂಡು ಕಣ್ಣೀರು ಹಾಕಿರಬಹುದು. ಇನ್ನು ಕೂಡ ವಿಚಾರಣೆ ಆರಂಭ ಆಗಿಲ್ಲ. ರಾತ್ರಿಯಿಂದ ಪಾಪ ಅವರು ನಿದ್ದೆ ಮಾಡೋಕ್ಕಾಗಿಲ್ಲ, ಊಟ ಕೊಟ್ಟಿಲ್ಲ ಅಥವಾ ಕೊಟ್ಟರೋ ಇಲ್ವೋ ಅದು ಕೂಡ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಬಹಳ ಸುಸ್ತಾದಂತೆ ಕಾಣಿಸ್ತಾ ಇದ್ದಾರೆ, ಬಹಳ ಶಾಕ್ನಲ್ಲಿದ್ದಾರೆ ಅವರು ಕೂಡ ಅನ್ನೋ ರೀತಿ ಅವ್ರನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಆದ್ರೆ ಸಿಟಿ ರವಿ ಅವ್ರನ್ನ ನಾವು ಬಹಳಷ್ಟು ಸಲ ಗಮನಿಸ್ತೀವಿ. ರಾಜಕಾರಣಿಗಳು ಒಬ್ಬೊಬ್ಬರ ಮೇಲೆ ಕೆಸರೆರ್ಚಾಡ್ಕೊಳ್ತಾರೆ, ಬೇಡದರ ಮಾತುಗಳನ್ನ ಆಡ್ಕೊಂಡು. ಅದಕ್ಕೆ ಹೇಳೋದು ನಾಲಿಗೆ ಬಿಗಿ ಇಡಬೇಕು, ನಾಲಿಗೆ ಹಿಡಿತದಲ್ಲಿರಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಟಿ ರವಿ ಅವರು ಮಾತನಾಡಿರುವಂತಹ ಅಥವಾ ಬಳಸಿದಂತಹ ಪದ ಅದು ಅಕ್ಷಮ್ಯ. ಆ ಪದವನ್ನ ಯಾರಿಗೂ ಕೂಡ ಬಳಸಬಾರ್ದಾಗಿತ್ತು. ಆದ್ರೆ ಸದನದಲ್ಲೂ ಕೂಡ ಅದನ್ನ ಬಳಸಿದ್ರಲ್ಲ, ಅಲ್ಲಿಗೆ ಸಾಮಾನ್ಯ ಜನಕ್ಕೂ ಸಿಟಿ ರವಿಗೂ ಏನ್ ವ್ಯತ್ಯಾಸ ಆಯ್ತು? ಚಿಂತಕರ ಚಾವಡಿ ಅಂತ ಹೇಳ್ತೀವಿ, ಹಿರಿಯರ ಚಾವಡಿ ಅಂತ ಹೇಳ್ತೀವಿ, ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವಿ. ಪರಿಷತ್ತನ್ನ ಇಂತಹ ರಾಜಕಾರಣಿಗಳು ಬೇಕಾ ಅಂತ ಅನ್ಸುತ್ತಂದ್ರೆ ಯಾರಾದ್ರಾಗಿರ್ಲಿ ಇವರೆಲ್ಲ ನಮ್ಮನ್ನ ಆಳುವಂಥವ್ರ? ಎಂಥ ನೀತಿಗೆಟ್ಟ ರಾಜಕಾರಣಿಗಳು ಇವರು. ಏನೇನು ಮಾತುಗಳು, ಏನೇನು ಪದಗಳು ಬರ್ತವೆ ಇವರ ಬಾಯಿಗಳಲ್ಲಿ. ಸಿಟಿ ರವಿ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಬಿಜೆಪಿ ಪ್ರತಿಭಟಿಸ್ತಾ ಇದೆ. ಎಸ್, ಇಂಥ ಪದವನ್ನ ನಮ್ಮ ನಾಯಕರ ಮೇಲೆ ಬಳಸಿದ್ರು ಅಂತ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ. ಈ ಮಟ್ಟದ ಹೊಲಸು ರಾಜಕಾರಣವನ್ನ ಕರ್ನಾಟಕ ಎಂದೂ ಕೂಡ ಕಂಡಿರಲಿಲ್ಲ ಅಂತ ಅನ್ಸುತ್ತೆ. ದುರಂತ ಇದು. ಈ ರೀತಿಯ ರಾಜಕಾರಣ, ಇಂಥ ರಾಜಕಾರಣಿಗಳು ದುರಂತ. बनी साहब